ಹೌದಾ? ಹಾಂ ಸರ್. ಸೋಗಾನೆ ಮತ್ತು ಇಲ್ಲಿ ತಟ್ಟೆಕೆರೆ ಅಂತಿದೆಯಾ? ಹೌದು, ತಟ್ಟೆಕೆರೆ ಸರ್. ಹಾಂ, ಎರಡು ಶಾಸನಗಳಲ್ಲಿ, ಹಾಂ ಸರ್. 11ನೇ ಶಾಸನಗಳಲ್ಲಿ ಹಾಂ ಸರ್. ಸಿಹಿ ಮೊಗೆ ಅಂತ ಸ್ಪಷ್ಟವಾಗಿ ಹಾಂ ಇದೆ. ಓಕೆ ಸರ್. ಅಲ್ಲಿ ಹೆಸರೇ. ಹಾಂ, ನಾನು ಅದು ನೋಡಿದ್ದೇನೆ. ಓಕೆ ಸರ್. ಆದ್ದರಿಂದ ಸಿಹಿ ಮೊಗೆ ಹಾಂ ಅನ್ನೋದಕ್ಕೆ ನಮ್ಮ ಈ ನಗರಕ್ಕೆ ಹಾಂ ಹೆಸರು ಹಾಂ ಸರಿಯಾದದು. ಹಾಂ ಹಾಂ ಅದು ಆ್ಯಕ್ಚುಲಿ ಸಿಹಿ ಮೊಗ್ಗೆ ಅಂದರೆ ಅದೇ ಅಲ್ವಾ ಸರ್? ದೂರ್ವಾಸ ಮುನಿಗಳ ಹತ್ರ ಒಂದು ಮೊಗ್ಗೆ ಇರುತ್ತೆ. ಸೊ ಆ ಮೊಗ್ಗೆನ ಅವರು ಶಿಷ್ಯರುಗಳಿಗೆ ಯಾರಿಗೂ ಕುಡಿಬಾರ್ದು ಅಂತ ಹೇಳ್ತಾರೆ. ಅವರು ಒಂದು ಸಲ ಕುಡಿದು ನೋಡಿದಾಗ ಅದು ಸಿಹಿಯಾಗಿರುತ್ತೆ. ಆದ್ದರಿಂದ ಅದನ್ನು ಸಿಹಿ ಮೊಗ್ಗೆಯ ಊರು ಅಂತ ಕರೀತಾರೆ. ಕರೆಕ್ಟ್ ಅಲ್ವಾ ಸರ್? ಆದ್ದರಿಂದ ಸಿಹಿ ಮೊಗ್ಗೆ ಇರೋದು ಈಗ ಆಡು ಭಾಷೆಯಲ್ಲಿ ಶಿವಮೊಗ್ಗ ಆಗಿ ಶಿವಮೊಗ್ಗ ಅಂತ ಆಗಿದೆ. ಆ್ಯಕ್ಚುಲಿ ನೀವು ಹೇಳ್ತಾ ಇರೋದು ಶಿವಮೊಗ್ಗನೇ ಕರೆಕ್ಟು, ಸಿಹಿ ಮೊಗ್ಗೆನೇ ಕರೆಕ್ಟು. ಸಿಹಿ ಮೊಗ್ಗೆ. ಹಾಂ, ಸಿಹಿ ಮೊಗ್ಗೆ ಕರೆಕ್ಟ್, ಸರಿಯಾದ ಅರ್ಥ ಅಂತ ಹೇಳ್ತೀರಾ. ನಿಜವಾಗ್ಲೂ ನಮಸ್ಕಾರ ಸಿಹಿ ಮೊಗ್ಗೆ. ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ನಾನು ಇವತ್ತು ನನ್ನ ಮಲೆನಾಡಿನ ಮುತ್ತುಗಳು ಮಾಲಿಕೆಯಲ್ಲಿ ನಾನು ಇವತ್ತು ನಿಮಗೆ ಭೇಟಿ ಮಾಡಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕರ್ನಾಟಕದ ಮುತ್ತು ಅಂತ ಹೇಳ್ಬೋದು. ನಮ್ಮ ಮಲೆನಾಡಿನ ಮುತ್ತು ಆನಾ ಸುಂದರ್ ಸರ್ನ. ಆ ಸುಂದರ್ ಸರ್ ಅಂದರೆ ಅನಂತ ಅಡಿಗ ಸುಂದರ್ ಸರ್. ಇವರು ನಮ್ಮ ಶಿವಮೊಗ್ಗದ ಇತಿಹಾಸ ಸಂಶೋಧಕರಾಗಿದ್ದಾರೆ. ಪುರಾತತ್ವ ಇಲಾಖೆಯ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ನಿಜವಾಗ್ಲೂ ಅನಂತ ಅಡಿಗ ಸುಂದರ್, ಆ ಸುಂದರ್ ಸರ್, ಪ್ರೊಫೆಸರ್ ಸುಂದರ್ ಸರ್ ಅವರನ್ನ ನಾವು ಮಾತಾಡಿಸ್ತಾ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ನಿಜವಾಗ್ಲೂ ನಾವು ನಿಮ್ಮನ್ನು ಭೇಟಿ ಮಾಡ್ತಾ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು, ಮಲೆನಾಡಿಗರ ಅದೃಷ್ಟ ಅಂತ ಹೇಳ್ಬೋದು. ನೀವು ನಮಗೆ ಸಿಕ್ಕಿರೋದೇ ಅದೃಷ್ಟ. ಸೊ ಆದ್ದರಿಂದ ನಾವು ನಿಮ್ಮ ಜೀವನದ ಒಂದು ಕಥೆಯನ್ನು ಇಲ್ಲ ನಿಮ್ಮ ಸಾಧನೆಗಳನ್ನ ತಿಳ್ಕೋಬೇಕು ಅಂತ ನಮಗೆ ಆಸೆ. ಅದರಿಂದ ಹೇಳಿ ಸರ್. ಆಗ್ಬೋದು. ಹಾಂ ಸರ್. ಸರ್, ನಿಮ್ಮ ಊರು? ನಮ್ಮ ತಂದೆ ತಾಯಿಗಳ ಊರು ದಕ್ಷಿಣ ಕನ್ನಡ ಜಿಲ್ಲೆಗೆ. ಹಾಂ ಸರ್. ನೀಲಾದರ. ಹಾಂ ಸರ್. ನಿಮ್ಮ ತಂದೆ ಅನಂತ ಅಡಿಗ ಅವರು? ಅನಂತ ಅಡಿಗಳು. ಹಾಂ ಹಾಂ ಹಾಂ. ನೀವು ಅಲ್ಲಿ